ಲೋಕಸಭೆ ವಿಪಕ್ಷ ನಾಯಕನ ವಿರುದ್ಧ ಅಪಸ್ವರದ ರಾಗ. ಕೈ ನಾಯಕರಿಗೆ ಬೇಡವಾಯ್ತಾ ರಾಹುಲ್ ನಾಯಕತ್ವ? ಕಾಂಗ್ರೆಸ್ ಭವಿಷ್ಯದ ಲೀಡರ್ ಯಾರು ಗೊತ್ತಾ? ನಮಸ್ಕಾರ ವೀಕ್ಷಕರೇ, ಸಮಸ್ಯೆ ಇರೋದು ಪಾರ್ಟಿಲಲ್ಲ, ಸಮಸ್ಯೆ ಇರೋದು ಕ್ಯಾಪ್ಟನ್ಸಿಲಿ. ಇದನ್ನ ಕಾಂಗ್ರೆಸ್ ನಾಯಕರೇ ಇದೀಗ ಬಹಿರಂಗವಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಫಲಿತಾಂಶ ಜೊತೆಗೆ ತೆಲಂಗಾಣ, ಹಿಮಾಚಲ ಪ್ರದೇಶವನ್ನು ಬಿಟ್ಟರೆ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ದೇಶದಲ್ಲಿ ಯಾವುದೇ ರೀತಿಯ ಮಹತ್ವದ ಯಶಸ್ಸುಗಳನ್ನ ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ರಾಹುಲ್ ಗಾಂಧಿ ನಾಯಕತ್ವದ ಮೇಲೆ ಇದೀಗ ಕಾಂಗ್ರೆಸ್ ನಾಯಕರುಗಳಿಗೆ ಸಂಶಯ ಶುರುವಾಗಿದ್ದು, ರಾಹುಲ್ ಗಾಂಧಿಯಿಂದ ನಾಯಕತ್ವವನ್ನು ಕಿತ್ಕೋಬೇಕು ಅಂತ ಒಡಿಶಾದ ಮಾಜಿ ಶಾಸಕ ಮೊಹಮ್ಮದ್ ಮೊಕೀಮ್ ಹೇಳ್ಕೊಂಡಿದ್ದಾರೆ. ನಾನು 3 ವರ್ಷದಿಂದ ಕಾಯ್ತಾ ಇದ್ದೀನಿ ಸರ್, 3 ವರ್ಷದಿಂದ ರಾಹುಲ್ ಗಾಂಧಿಗೆ ಅಪಾಯಿಂಟ್ಮೆಂಟ್ ಕೊಡಿ, ನಾನು ಹೋಗಿ ಮಾತಾಡಬೇಕು ಅಂತ ಸಿಗ್ತಾ ಇಲ್ಲ. MLAಗೆ ಸಿಗ್ದಿರೋ ಅಂತ, ಅಂದರೆ ಜನಪ್ರತಿನಿಧಿ ಆಗಿದ್ದವ್ರಿಗೆ ಸಿಗ್ದಿರೋ ಅಂತ ರಾಹುಲ್ ಗಾಂಧಿ ಜನಸಾಮಾನ್ಯರಿಗೆ ಸಿಗ್ತಾರ? ಹೀಗಾಗಿ ನಾಯಕತ್ವವನ್ನು ಬದಲಾಯಿಸಿ. ರಾಹುಲ್ ಗಾಂಧಿ ಯಾಕೆ ಬೇಡ ಅನ್ನೋದಕ್ಕೂ ಅವ್ರು ಕಾರಣ ಕೊಟ್ಟಿದ್ದಾರೆ. ಸತತವಾಗಿ ಚುನಾವಣೆಗಳ ಸೋಲು, ಪಕ್ಷ ಸಂಘಟನೆಯಲ್ಲಿ ವೈಫಲ್ಯ, ದೇಶದಲ್ಲಿರುವಂಥ ಸಮರ್ಥ ನಾಯಕರ ಕಡೆಗಣನೆ, ಇದು ಒಂದು ಕಡೆ ರಾಹುಲ್ ಗಾಂಧಿ ಬೇಡ ಅಂತ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆನೂ ಬೇಡ. 83 ವರ್ಷ ಆಗೋಗಿದೆ ರೀ. ದೇಶದಲ್ಲಿ 35-40 ವರ್ಷ ವಯಸ್ಸಿನ 66% ಜನ ಇದ್ದಾರೆ. ಇನ್ನು 83 ವರ್ಷ ಆಗಿರೋ ಮಲ್ಲಿಕಾರ್ಜುನ್ ಖರ್ಗೆನ ತಗೊಂಡು ಏನು ಮಾಡೋದು? ಹೀಗಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಾಯಕತ್ವದಿಂದ ಕಿತ್ತಾಕಿ. ಕಾಂಗ್ರೆಸ್ ಬಲಿಷ್ಠ ಆಗಬೇಕು. ಇಡೀ ದೇಶದಲ್ಲಿ BJP ಸ್ಟ್ರಾಂಗ, ಕಾಂಗ್ರೆಸ್ ಸ್ಟ್ರಾಂಗ ಅಂತ ಲೆಕ್ಕಾಚಾರ ಮಾಡೋಕೆ ಹೋದರೆ BJP ಸ್ಟ್ರಾಂಗ್ ಅಲ್ಲ, ಕಾಂಗ್ರೆಸ್ ವೀಕ್. ಅದೇ ಮಾತನ್ನು ಮೊಹಮ್ಮದ್ ಮೊಕೀಮ್ ಅವರು ಹೇಳಕ್ಕೆ ಹೊರಟಿರೋದು ಒಡಿಶಾದ ಕಾಂಗ್ರೆಸ್ ಲೀಡರ್. ಹಾಗಾದರೆ ಅವ್ರ ದೃಷ್ಟಿಲಿ ಯಾರಾಗಬೇಕು? ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಕೊಡಿ, ವಯನಾಡ್ ಸಂಸದೆ, ಆಕ್ಟಿವ್ ಆಗಬೇಕು. ರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರಿಯಾಂಕಾ ಗಾಂಧಿ, ಅದು ಗಾಂಧಿ ಕುಟುಂಬಕ್ಕೆ ಬೇಕು ಅನ್ನೋದಾದರೆ, ನಾನು ಕುಟುಂಬವಾಗಿ ರಾಹುಲನ್ನು ವಿರೋಧಿಸ್ತಾ ಇಲ್ಲ, ನಾನು ವ್ಯಕ್ತಿಯಾಗಿ ವಿರೋಧಿಸ್ತಾ ಇದ್ದೀನಿ. ಒಂದು ಕಡೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಕೊಡಿ. ಎಲ್ಲ ಕರ್ನಾಟಕದ DCM DK ಶಿವಕುಮಾರ್ ಅವರು ಯಾಕೆ ರಾಷ್ಟ್ರ ಮಟ್ಟದ ನಾಯಕರಾಗಬಾರ್ದು? DK ಶಿವಕುಮಾರ್ ಕೈಗೆ ಪಾರ್ಟಿ ಕೊಡಿ, ನ್ಯಾಷನಲ್ ಲೆವೆಲಲ್ಲಿ ಅಧಿಕಾರಕ್ಕೆ ತಂದು ತೋರಿಸ್ತಾರೆ ಅಂತ ಹೇಳ್ತಾವ್ರೆ. ಎಲ್ಲಿ ಕನಕಪುರದ DK ಶಿವಕುಮಾರ್, ಎಲ್ಲಿ ಒಡಿಶಾದ ಮೊಹಮ್ಮದ್ ಮೊಕೀಮ್? ಅದು DK ಶಿವಕುಮಾರ್ ಅವರ ಕೆಪಾಸಿಟಿ. ಸದ್ಯ ಇಡೀ ದೇಶದಲ್ಲಿರುವಂಥ ಪ್ರತಿ ಕಾಂಗ್ರೆಸ್ ಕಾರ್ಯಕರ್ತನಿಗೂ DK ಶಿವಕುಮಾರ್ ಅವರ ಗತ್ತು, ಗೈರತ್ತು, ಗಮ್ಮತ್ತು ಗೊತ್ತಿದೆ. ಹೀಗಾಗಿ DK ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ನ ನಾಯಕತ್ವ ಕೊಡಿ ಅಂತವ್ರೆ. ಅಥವಾ ರೇವಂತ್ ರೆಡ್ಡಿ ತೆಲಂಗಾಣದ ಮುಖ್ಯಮಂತ್ರಿ, ಅಥವಾ ಸಂಸದ ಶಶಿ ತರೂರ್, ಯಾರ ಕೈಗಾರರು ಕೊಡಿ, ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಯಿಂದ ಕಿತ್ಗಳಿ ಅಂತವ್ರೆ. ನಿಜ, ಅವಕಾಶಗಳು ಕೊಡಬೇಕು. ಒಂದೇ ಒಂದು ಫಲಿತಾಂಶವನ್ನು ಸರಿಯಾಗಿ ನೀಡಲಿಲ್ಲ ಅಂದಮೇಲೆ ಎಲ್ಲಿವರೆಗೂ ಕ್ಯಾಪ್ಟನ್ಸಿ ಕೊಡ್ತೀರಾ? ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ ಅಂತಾರಲ್ಲ ಕ್ರಿಕೆಟಲ್ಲಿ, T20ಗೆ ಬೇರೆ, ODIಗೆ ಬೇರೆ, ಟೆಸ್ಟ್ಗೆ ಬೇರೆ ಕ್ಯಾಪ್ಟನ್ಸಿ ಅಂತ, ಹಂಗೇನಾದ್ರು ಮಾಡ್ತೀರ ರಾಜಕೀಯದಲ್ಲಿ? MLA ಎಲೆಕ್ಷನ್ಗೆ ಬೇರೆ, MP ಎಲೆಕ್ಷನ್ಗೆ ಬೇರೆ ಅಂತ. ಆದರೂ DK ಶಿವಕುಮಾರ್ ಅವರ ಹೆಸರು ರಾಷ್ಟ್ರೀಯ ನಾಯಕತ್ವದ ವಿಚಾರಕ್ಕೆ ಓಡಾಡ್ತಿದೆ ಅಂದರೆ ಅವ್ರ ಕೆಪಾಸಿಟಿ ಏನಿರ್ಬೋದು, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ DK ಶಿವಕುಮಾರ್ ಅವರ ಅನಿವಾರ್ಯತೆ ಇದೆ ಅನ್ನೋದು ಇದರಿಂದಲೇ ಗೊತ್ತಾಯ್ತದೆ. ಈ ಹಿಂದೆ ಮೊದಲಿಂದಲೂ ಅಷ್ಟೇ, ಗುಜರಾತಲ್ಲಿ ಸಮಸ್ಯೆ ಆಗಲಿ ಕಾಂಗ್ರೆಸ್ಗೆ DK ಶಿವಕುಮಾರ್ ಬೇಕು, ತೆಲಂಗಾಣದಲ್ಲಿ ಸಮಸ್ಯೆ ಇರಬೇಕು, ಹಿಮಾಚಲದಲ್ಲಿ ಆದರೆ ಬೇಕು, ಡೆಲ್ಲಿಲಾದ್ರೆ ಬೇಕು. ಅದಕ್ಕೆ ಕನಕಪುರದ ಬಂಡೆನ ಟ್ರಬಲ್ ಶೂಟರ್ ಅನ್ನೋದು. ಈಗ ಇಡೀ ದೇಶಕ್ಕೆ ಬಂಡೆ ಅನಿವಾರ್ಯತೆ ಬಗ್ಗೆ ಚರ್ಚೆ ಆಗ್ತಿದೆ. ಏನಂತೀರ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.